ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಪಂಚಮಿ ತಿಥಿ ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ಗುರುವಿನ ಪ್ರಾರ್ಥನೆ, ಗುರುಸೇವೆ ಇವುಗಳಿಂದಾಗಿ ಈ ವಾರವನ್ನು ಸಂಪನ್ನ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರು ಕೂಡ. ಗುರುಭಕ್ತಿ, ವಚನಕಾರರು ಹೇಳ್ತಾರೆ, ಶಿವಭಕ್ತಿ ಅರ್ಥ ಆಗಬೇಕು ಅಂದರೆ ಗುರುಭಕ್ತಿ ಬರಬೇಕು ನಮಗೆ ಮುಂಚೆ ಅಂತ. ಹೀಗಾಗಿ ಗುರುವಿನ ಸೇವೆ ಮಾಡ್ತಾ 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 ನಮಗೆ ಪಕ್ವತೆ ಬಂದು ಅದು ಶಿವನ ಸೇವೆ ಆಗುತ್ತೆ. ಆ ರೀತಿಯಲ್ಲಿ ಗುರುವಿನ ಚರಣಗಳು, ಗುರು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ನಿಮಗೆ ಆ ಮೆಟ್ಟಿಲು ಮೇಲ್ಗಡೆ ಹೋದಾಗ ಗೊತ್ತಾಗುತ್ತೆ ಎಲ್ಲವೂ ಒಂದೇ ಅಂತ. ಅಲ್ಲಿಗೆ ಹೋಗುವವರೆಗೆ ನಾವು ಅದು ಇದು ಅಂತ ಬೇರೆ ಬೇರೆ ಯೋಚನೆ ಮಾಡ್ತಾ ಇರ್ತೀವಿ. ಗುರುವಿನ ವಿಚಾರದಲ್ಲಿ ಹಾಗಾಗುತ್ತೆ. ಕಣ್ಣಿಗೆ ಕಾಣುವ ಗುರು ನಮಗೆ ಶಿವಪಥವನ್ನು ತೋರಿಸ್ಲಿಕ್ಕೆ ಇರತಕ್ಕಂಥ ಮಹಾ ಸಾಧನ. ಈ ಕಾರಣದಿಂದಾಗಿ ಗುರುಭಕ್ತಿ ಅಂತಂದರೆ ನೀವು ಯಾರನ್ನ ಗುರು ಅಂತ ತುಂಬ ನಚ್ಕೊಂಡಿದ್ದೀರೋ ಅವರಲ್ಲಿ ಅತಿಯಾದ ಶ್ರದ್ಧೆ, ಅತಿ ಭಕ್ತಿ, ಅದು ಸಂಶಯಾತ್ಮಕವಾಗಿರಬಾರ್ದು. ನಿಸ್ಸಂಶಯವಾದ ಸ್ಥಿರ ಬುದ್ಧಿಯಲ್ಲಿ ಅವರ ಸೇವೆಯನ್ನು ನಾವು ಮಾಡಬೇಕು. ಆಗ ನಿಮಗೆ ಗುರುವಿನ ಆ ಸ್ವರೂಪದಲ್ಲೇ ಶಿವಶಕ್ತಿ ಪ್ರಕಟವಾಗುತ್ತೆ, ಶಿವನ ಸ್ವರೂಪ ಪ್ರಕಟವಾಗುತ್ತೆ. ಹೀಗಾಗಿ ಗುರುವಿನಲ್ಲಿ ಅಚಲವಾದ ನಂಬಿಕೆ ಇಟ್ಟು ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಗುರುಸೇವೆ ಹೇಗಪ್ಪ ಮಾಡೋದು ಅಂತಂದರೆ, ನೀವು ತುಂಬ ಸರಳವಾಗಿ ಹೇಳೋದಾದರೆ, ಒಂದು ಗುರು ಸನ್ನಿಧಾನಕ್ಕೆ ಹೋಗಿ ಬೆಲ್ಲ ಸಮರ್ಪಣೆ ಮಾಡೋದರಿಂದ ಹಿಡಿದು, ಗುರುಚರಿತ್ರೆ ಪಾರಾಯಣ ಮಾಡೋದರಿಂದ ಹಿಡಿದು, ಗುರು ಸೇವೆ ಅಂದರೆ ಯಾವ ರೀತಿಯಲ್ಲಿ, ಗುರು ಮಂದಿರಕ್ಕೆ ಅಥವಾ ಗುರುವಿಗೆ ಯಾವ್ಯಾವ ರೀತಿಯಲ್ಲಿ ನಾವು ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಬಹುದು ಹೇಳಿ. ಶಾರೀರಿಕವಾಗಿ, ಮಾನಸಿಕವಾಗಿ ಅಲ್ಲಿನ ಕೆಲಸಗಳನ್ನು ಮಾಡೋ ಮೂಲಕ ಶರೀರದ ಸೇವೆ ಉಂಟಾಗುತ್ತೆ. ಒಂದು ಕಸ ಗುಡಿಸೋದ್ರಿಂದ ಹಿಡಿದು ಪ್ರಾರಂಭವಾಗುತ್ತೆ. ಅದು ಮಾನಸಿಕವಾಗಿ ಅಂದರೆ ಸಂಪೂರ್ಣ ಮನಸ್ಸನ್ನು ಸಮರ್ಪಣೆ ಮಾಡಿಕೊಳ್ಳೋದ್ರಿಂದ ಆಗುತ್ತೆ. ಇಂದ್ರಿಯಗಳ ಹರಿವು ಹೇಗಿದೆಯಪ್ಪ ಅಂದರೆ ಭಕ್ತಿ ರಸಧಾರೆ ಗುರುವಿನ ಚರಣಗಳಿಗೆ ಹೋಗಬೇಕು. ಆ ರೀತಿಯಲ್ಲಿ ಯಾವುದು ನಿಮಗೆ ಸುಲಭ, ಯಾವುದು ನೀವು ಮಾಡಲಿಕ್ಕೆ ನಿಮಗೆ ಸಾಮರ್ಥ್ಯ ಇದೆ, ಆ ರೀತಿಯಲ್ಲಿ ಎಲ್ಲ ಗುರುಭಕ್ತಿ ಮಾಡಬೇಕು. ಎಷ್ಟೋ ಜನರಿಗೆ ಗೊತ್ತೇ ಇದೆ, ತುಂಬ ಶ್ರದ್ಧೆ ಇದೆ. ಮಂತ್ರಾಲಯದ ಮಹಾಸ್ವಾಮಿಗಳು ಅಂತ ಅಂದ್ಬಿಟ್ರೆ ಎಷ್ಟು ಭಕ್ತರಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥದ್ದು. ಇಲ್ಲಿಂದ ತಂಡೋಪತಂಡವಾಗಿ ಹೋಗಿ ಸೇವೆ ಅಂದರೆ ಅದು ಹಾಗೆ ಏನು ನಿರೀಕ್ಷೆ ಇಲ್ಲದೆ ಅಲ್ಲೋಗಿ ಕ್ಲೀನ್ ಮಾಡಿ ಬರ್ತಕ್ಕಂಥದ್ದು, ಕಸ ಗುಡಿಸಿ ಬರ್ತಕ್ಕಂಥದ್ದು, ಸ್ವಚ್ಛ ಮಾಡಿ ಬರ್ತಕ್ಕಂಥದ್ದು. ಈ ರೀತಿ ಸಾಯಿಬಾಬಾ ಕ್ಷೇತ್ರಗಳಿಗೆ ಹೋದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ತಂಡೋಪತಂಡವಾಗಿ ಭಕ್ತರು ಬರ್ತಾರೆ ಅಂತ. ಒಂದೊಂದು ಕಡೆ ಶೃಂಗೇರಿಗೆ ನೀವು ಹೋಗಿ ಅಲ್ಲಿನ ಭಕ್ತಿಯ ಸ್ವರೂಪ, ಭಕ್ತಿಯ ದಾರಿ ಒಂದೊಂದು ಕಡೆ ಒಂದೊಂದು ಥರದಲ್ಲಿ ಇರ್ತದೆ. ನಾವು ಶ್ರೀಧರ ಆಶ್ರಮಕ್ಕೆ ಹೋದರೆ ಅಲ್ಲಿನ ಸ್ವರೂಪ ಬೇರೆ ಬೇರೆ. ಅಂತೂ ಭಕ್ತರು ಹೋಗೋದು ಗುರು ಸೇವೆಗೆ. ಅದರಿಂದಲೇ ಗುರು ಅನುಗ್ರಹ ಉಂಟಾಗುತ್ತೆ. ಶ್ರದ್ಧೆಯಿಂದ ಯಾವ ರೀತಿಯಲ್ಲಾದರೂ ಮಾಡಿ ಗುರು ಕೃಪೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.